ಎಲ್ಲರಿಗೂ ಶುಭೋದಯ. ಏನಪ್ಪ ಬೆಳಿಗ್ಗೆ ಎದ್ದು ನಾವು ಏನು ಬ್ರೇಕ್ಫಾಸ್ಟ್ ಮಾಡೋದು, ಬೇಗ ಆಗುವಂಥ ಬ್ರೇಕ್ಫಾಸ್ಟ್ ಯಾವುದಪ್ಪ ಅಂದರೆ ಉಪ್ಪಿಟ್ಟು, ಅವಲಕ್ಕಿ, ಶಾವಿಗೆ ಇದ್ದಾರಲ್ವ. ಇದರಲ್ಲಿ ನಾನು ಇವತ್ತೊಂದು ಬೇಗ ಆಗುವಂಥ ಅದರಲ್ಲಿ ಒಂದು ತೋರಿಸ್ತಾ ಇದ್ದೀನಿ, ಶಾವಿಗೆ. ಸೊ ಎಲ್ಲರೂ ಶಾವಿಗೆನ ಬೇಗ ಬೇಗ ಆಗಬೇಕಾದ್ರೆ ಈ ಥರ ಫಸ್ಟು ಬಿಸಿನೀರಿಗೆ ಸ್ವಲ್ಪ ಬೆಚ್ಚಗಿರೋ ನೀರಿಗೆ ಈ ಥರ ಶಾವಿಗೆ ಹಾಕ್ಕೊಳ್ಳಿ. ಒಂದು 10-15 ಮಿನಿಟ್ಸ್ ಸ್ವಲ್ಪ ಕುದಿಯೋಕ್ಕೆ ಬಿಡಿ ಸಾಕು. ಆಮೇಲೆ ಸ್ಟವ್ ಆಫ್ ಮಾಡಿಬಿಡಿ. ಆಮೇಲೆ ಅಲ್ಲಿವರೆಗೂ ಈರುಳ್ಳಿ, ಹಸಿಮೆಣ್ಸಿನ್ಕಾಯಿ, ನಿಮ್ಮನೆ ಕ್ಯಾರೆಟು, ಬೀನ್ಸ್ ಇದ್ದರೆ ಆ ಥರ ಹಾಕ್ಬೋದು. ಟೊಮೆಟೊ ಇದ್ದರೆ ಬೇಕಿದ್ರೆ ಹಾಕ್ಕೊಳ್ಳಿ. ಫಸ್ಟು ನಾವು ಹಸಿಮೆಣ್ಸಿನ್ಕಾಯಿ ಹಾಕ್ತೀವಲ್ಲ, ಇದರಲ್ಲೊಂದು ಮಾಹಿತಿ ಹೇಳ್ತೀನಿ. ಹಸಿಮೆಣ್ಸಿನ್ಕಾಯಿ ಒಂದು 5 ಮಿನಿಟ್ಸ್ ನೀವು ಫ್ರೈ ಮಾಡೋಕ್ಕೆ ಬಿಡಿ. ಆಗ ನಿಮಗೆ ಗ್ಯಾಸ್ಟ್ರಿಕ್ ಆಗೋದಿಲ್ಲ, ಯಾವುದೇ ಒಗ್ಗರಣೆ ಕೊಟ್ಟರು. ಸೊ ಈ ಥರ ಫ್ರೈ ಆಗಿಬಿಡಲಿ. ಒಂದು ಸ್ವಲ್ಪ ತಾದ್ಮೇಲೆ ಸಾಲ್ಟ್ ಹಾಕಿ, ಯಾಕಂದರೆ ಮೊದಲೇ ಉಪ್ಪು ಹಾಕ್ಬಿಟ್ರೆ ತರಕಾರಿಗಳು ಬೇಗ ಬೇಯಲ್ಲ. ಸೊ ಹಾಗಾಗಿ ನೋಡಿ, ಇದು ಚೆನ್ನಾಗಿ ಬೆಂದಿದೆ. ಇದು ಬಂದಿದೆ ನಿಜವಾಗ ಬೇಗನೆ ಆಗಿಬಿಡುತ್ತೆ ನಿಮಗೆ. ನೋಡಿ, ಈಗ ನಾನಿನ್ನೂ ಒಂದು ಪಾತ್ರೆಗೆ ಈ ಥರ, ನಿಮ್ಮ ಮನೇಲಿ ಎಲ್ಲರ ಮನೇಲಿ ಈ ಥರ ಇದ್ದೇ ಇರುತ್ತೆ ಪಾತ್ರೆ. ಅದಕ್ಕೆ ನಾನು ಅದನ್ನ ಬಗ್ಗಿಸ್ಕೊತೀನಿ. ಬಟ್ ಇನ್ನೊಂದು ಟೆಕ್ನಿಕ್ ಹೇಳ್ಕೊಡ್ತೀನಿ. ಅದಾದಮೇಲೆ ಬೇಕಿದ್ರೆ ಒಂದು ಗ್ಲಾಸ್ ತಣ್ಣೀರು ಹಾಕ್ರಿ ಈ ಥರ. ಹಾಗೆಲ್ಲ ಸ್ವಲ್ಪ ಬಿಡಿ ಬಿಡಿ ಅನಿಸುತ್ತೆ ನಿಮಗೆ, ಆಯಿತಾ. ಇದು ಹಾಕ್ತಾಯಿರೋಬ್ರೇ. ಸೊ ನಾನು ಶಾವಿಗೆಗೆ ಇನ್ನೊಂದು ಹೇಳ್ಕೊಡ್ತೀನಿ. ಈ ಥರ ಮ್ಯಾಗಿ ಮಸಾಲ ಸಿಗುತ್ತೆ ನಿಮಗೆ ಅಂಗಡಿಯಲ್ಲಿ, ಮ್ಯಾಗಿ ಮಸಾಲ ಅಥವಾ 1 2 3. ಇದೊಂದು ಸ್ವಲ್ಪ ಚೂರು ಹಾಕ್ರಿ, ನಿಮಗೆ ಟೇಸ್ಟು ತುಂಬಾ ಚೆನ್ನಾಗಿರುತ್ತೆ. ಮಕ್ಕಳು ಬೇಗನೆ ಚೆನ್ನಾಗಿ ತಿಂತಾರೆ. ಇಷ್ಟೇ ಸಾಕು. ಗೊತ್ತಿರೋ ಹಾಗೆ ನಾನು ತುಪ್ಪ ಇಲ್ಲದೆ ಅಡುಗೆನೂ ಮಾಡೋಲ್ಲ. ತುಪ್ಪ ತುಂಬಾ ಒಳ್ಳೆಯದು. ಅದು ಒಂದು ಸ್ಪೂನ್ ಡೈಲಿ, ಒಂದು ಸ್ಪೂನ್ ತುಪ್ಪ ನಮ್ಮ ಡೈಲಿ ಮೈಗೆ ಹೋಗ್ಬೇಕಂತೆ, ತುಂಬಾ ಒಳ್ಳೆಯದು. ನಾನು ತುಪ್ಪ ಬಳಸ್ತಾ ಇದ್ದೀನಿ ನೋಡಿ. ಅದು ಹಾಕಿ ಈ ಥರ ನಾವು ಕಳಿಸ್ಕೊಂಬಿಡ್ಬೋದು. ಈಸಿ ಆಗುತ್ತೆ, ಬೇಗನೆ ಆಗುತ್ತೆ. ಸೊ ಬೇಗನೆ ಆಗಿದೆ, ತುಂಬಾ ಚೆನ್ನಾಗಿ ಬಂದಿದೆ. ಸೊ ನೀವೇನು ಮಾಡಿ, ಈ ಥರ ಕಲಿಸ್ಬಿಟ್ಟು ಒಂದು ಪ್ಲೇಟ್ನ ಒಂದು 10 or 5 ಮಿನಿಟ್ಸ್ ಈ ಥರ ಕ್ಲೋಸ್ ಮಾಡಿಬಿಟ್ಬಿಡಿ. ಸೊ ಅದು ಏನಿರುತ್ತೆ ಎಲ್ಲ ಅಬ್ಸರ್ವ್ ಆಗುತ್ತೆ ಅದು. ಸೊ ನೋಡಿ, ಈ ಥರ ಪ್ಲೇಟ್ನ 10 ಮಿನಿಟ್ಸ್. ವಾವ್, ತುಂಬಾ ಚೆನ್ನಾಗಿ ಬಂದಿದೆ ನೋಡಿ ಶಾವಿಗೆ.